Hi everyone, welcome back to my channel. ಇವತ್ತು ಗೆಟ್ ರೆಡಿ ವಿತ್ ಮೀ ಫಾರ್ ಸಂಕ್ರಾಂತಿ ಫೆಸ್ಟಿವಲ್. ಇವತ್ತು ಸಂಕ್ರಾಂತಿ ಆಗಿರೋದ್ರಿಂದ ಎಳ್ಳು ಬೆಲ್ಲ ಬೀಳಬೇಕು ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ನಾನು ಆಲ್ರೆಡಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ದ ಸ್ಯಾರಿ ದಟ್ ಐ ವೇರಿಂಗ್. ತುಂಬ ಚೆನ್ನಾಗಿದೆ ಈ ಕಾಂಬಿನೇಷನ್ನು ಸ್ಯಾರಿದು, ವಿಚ್ ಈಸ್ ರೇರ್ ಕಲರ್ಸ್ ಕಾಂಬಿನೇಷನ್. ಬನ್ನಿ ಬೇಗ ರೆಡಿ ಆಗಿಬಿಟ್ಟು ಎಳ್ಳು ಬೆಲ್ಲ ಬೀರೋಕೆ ಹೋಗೋಣ. ಫಸ್ಟ್ ಪ್ರಾಡಕ್ಟು ಮಾಯಿಶ್ಚರೈಸರ್, ದಟ್ ಈಸ್ ಸೆಟಫಲ್. ವೆರಿ ಸ್ಮಾಲ್ ಅಮೌಂಟ್, ಮುಖ ಎಲ್ಲ ಉಟ್ಕೊಳ್ಳೋದೆ ಅಂತ. ಆಲ್ರೆಡಿ ಸ್ಯಾರಿ ಹಾಕ್ಕೊಂಡ್ಬಿಟ್ಟಿರೋದ್ರಿಂದ ಸ್ವಲ್ಪ ಅನ್ಕಂಫರ್ಟಬಲ್ ಮೇಕಪ್ ಮಾಡ್ಕೊಳ್ಳೋಕ್ಕೆ. ನಾನೇನು ತುಂಬ ಹೆವಿ ಮೇಕಪ್ ಏನು ಮಾಡ್ಕೊಳ್ಳಲ್ಲ, ಲೈಟಾಗಿ ಅಷ್ಟೇ. ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಐ ಶುಡ್ ಗೆಟ್ ರೆಡಿ ಫಾಸ್ಟ್. ಓಕೆ, done with my moisturizer. Next product is my foundation. Faces Kannada. Very small amount ಅಷ್ಟೇ, ಜಾಸ್ತಿ ಹಚ್ಚಲ್ಲ. ಅಂದರೆ ತುಂಬ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ, ಬಟ್ ಹಚ್ಕೊಂಡಾಗ ವಿಲ್ ಗೆಟ್ ಫುಲ್ ಕವರೇಜ್. ಯು ಕ್ಯಾನ್ ಸಿ ಎಲ್ಲ ಮಾರ್ಕ್ಸ್ ಎಲ್ಲ ಇದೆ, ಬಟ್ ಲಿಟಲ್ ಇಸ್ ಮೋರ್ ದೆನ್ ಎನಫ್. I'll show you. See, one side I'm not like ನೋಡಿ, ಅಂಡರ್ ಐಸ್ ಹತ್ರ ಸ್ವಲ್ಪ ಎಲ್ಲ ಕವರ್ ಆಗಿದೆ. ಇಟ್ ಈಸ್ ಮೋರ್ ದೆನ್ ಎನಫ್ ಫಾರ್ ದಿ ಈವ್ನಿಂಗ್. ನನ್ನ ಪ್ರಕಾರ ಬೇರೆಯವ್ರು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ಎಲ್ಲ ನೀಟಾಗಿ ಬ್ಲೆಂಡ್ ಆಗಿದೆ. ಕಾಂಟೋರಿಂಗ್ ಪ್ಯಾಲೆಟ್. ಇದರಲ್ಲಿ ನಿಮಗೆ ಕಾಂಟೋರ್ ಮತ್ತು ಹೈಲೈಟು ಆ್ಯಂಡ್ ಬ್ಲಷ್ ಮೂರೂ ಸಿಗುತ್ತೆ ಇನ್ ಒಂದು ಪ್ಯಾಲೆಟ್. ಹೈಲೈಟರ್ ಎಲ್ಲ ನಾನು ಯೂಸ್ ಮಾಡಲ್ಲ, ಇದೆರಡನ್ನೂ ಮ್ಯಾಚ್ ಮಾಡಿ ಹಾಕ್ಕೊತೀನಿ. ಬ್ಲಷು ವಿಲ್ ಗೋ ವೆರಿ ಗುಡ್. ಆಲ್ಮೋಸ್ಟ್ ಡನ್. ನೀವು ಕೇಳ್ಬೋದು ಏನು ಇಷ್ಟು ಬೇಗ ಮೇಕಪ್ ಮಾಡ್ಕೋತೀರಿ. ಐ ಡೋಂಟ್ ನೋ. ಆ್ಯಕ್ಚುಲಿ ಆಫೀಸ್ಗೆ ಹೋದಾಗೆಲ್ಲ ಐ ವಿಲ್ ಬಿ ವೆರಿ ಇನ್ ಹರಿ, ಎದ್ದು ರೆಡಿ ಆಗಿಬಿಟ್ಟು ಹೋಗ್ಬೇಕಂದ್ರೆ ಇಟ್ ಇಸ್ ಹೆಕ್ಟಿಕ್ ಫಾರ್ ಮೀ. ಸೊ ಅದಕ್ಕೆ ಬೇಗ ರೆಡಿ ಆಗಿಬಿಡ್ತೀನಿ. ಅದೇ ರೂಢಿ ಆಗಿಬಿಟ್ಟಿದೆ. ಓಕೆ, ಫೇಸಸ್ ಕೆನಡಾದು ಐ ಶ್ಯಾಡೋಸ್ ಯೂಸ್ ಮಾಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ವಿತ್ ದಿಸ್ ಪ್ರೈಟಿ ಕಲರ್ ಹೋಗ್ತಾ. ನಂಗೆ ಬ್ರಷಸ್ ಅಷ್ಟು ಐ ನಾಟ್ ಯೂಸ್ ಬ್ರಷಸ್ ಮೋರ್. ದಟ್ ಟು ಫಾರ್ ಹೆವಿ ಐ ಶ್ಯಾಡೋಸ್ ಎಲ್ಲ ಹಾಕ್ಕೊಳ್ಳೋದೆಲ್ಲ ಇಷ್ಟ ಆಗಲ್ಲ. ನಾರ್ಮಲ್ ಲೈಕ್ ಸಿಂಪಲಾಗಿ ರೆಡಿ ಆಗೋದು ಇಷ್ಟ ಆಗುತ್ತೆ. ಯೂಸಿಂಗ್ ದಿಸ್ ಶೇಡ್ ಗಾರ್ಜಿಯಸ್. ಸ್ವಲ್ಪ ಟಾಪ್ ಅಪ್ಪಲ್ಲಿ ನಮ್ಗೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಕಾಣಿಸ್ತಿದೆಯಾ ಇಲ್ಲ ಅಂತ. ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ವೀಡಿಯೋ ಶೂಟ್ ಮಾಡೋದು ಕಷ್ಟ. ನ್ಯಾಚುರಲ್ ಲೈಟ್ ಇದೆ, ಲೈಕ್ ವೀಡಿಯೋಸ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಸ್ವಲ್ಪ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಏನು ಫುಲ್ ಮರ್ತ ಹೋಗ್ಬಿಟ್ಟಿದೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ ಅಂತ. ನೆಕ್ಸ್ಟ್ ಒಂದು
ಬಾಯಿಗೆ ಇದೆ ರೀ, ಏನು ಹೇಳೋದು ಗೊತ್ತಾಗ್ತಾ ಇಲ್ಲ. ಓಕೆ, ಪೌಡ್ರೆಲ್ಲ ಹಿಂಗೆ ಸೆಟ್ ಮಾಡ್ತಾರಲ್ಲ, ಏನು ಹೇಳ್ತಾರೆ, ಕಾಂಪ್ಯಾಕ್ಟ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕಾಂಪ್ಯಾಕ್ಟ್ ಯೂಸ್ ಮಾಡಿ. ಐ ಥಿಂಕ್ ವಿಡಿಯೋ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಅಂದ್ಕೊತೀನಿ. ತುಂಬ ರಬ್ ಮಾಡಬೇಡಿ, ಲೈಕ್ ಸುಮ್ಮನೆ ಡ್ಯಾಬ್ ಮಾಡಿ ಸಾಕು. ಇಟ್ ವಾಸ್ ಮೋರ್ ದ್ಯಾನ್ ಎನಫ್ ಆ್ಯಕ್ಚುಲಿ. ಐಲೈನರ್ ಬಂದು ಕಲರ್ ಮಾಡೋದು ವಾಟರ್ ಪ್ರೂಫ್. ಇಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಹೆಣ್ಮಕ್ಳಿಗೆ ಐಲೈನರ್ ಹಾಕೋಬೇಕಂದ್ರೆ ದೊಡ್ಡ ಕಷ್ಟ. ಸ್ವಲ್ಪ ಏನಾದ್ರು ಆ ಕಡೆ ಈ ಕಡೆ ಆಯಿತು, ಡೌನ್ ವಿತ್ ಮೈ ಐಲೈನರ್. ಆ್ಯಕ್ಚುಲಿ ನಮ್ಮ ಐಬ್ರೋಸ್ಗೆ ಏನು ಫಿಲ್ ಮಾಡಲ್ಲ. ಇಟ್ ವಿಲ್ ಲುಕ್ ಆಕ್ವರ್ಡ್ ಟು ಮೀ. ಹೌ ಇಟ್ ಲುಕ್ಸ್, ಅದು ಹೇಗಿದೆ ಹಾಗೆ ಚೆನ್ನಾಗಿ ಕಾಣಲಿ, ಹಾಗೆ ಚೆನ್ನಾಗಿ ಕಾಣುತ್ತೆ. ಐ ಡೋಂಟ್ ವಾಂಟ್ ಟು ಫಿಲ್ ಮೈ ಐಬ್ರೋಸ್ ರೈಟ್ ನೌ. ಲಿಪ್ಸ್ಟಿಕ್ ಇದು ಬಂದು ಮೆಬಿಲಿನ್ ನ್ಯೂಯಾರ್ಕ್ ಅವ್ರದ್ದು ಸೆನ್ಸೇಷನಲ್ ಲಿಕ್ವಿಡ್ ಮ್ಯಾಟ್ ಅಂದ್ಬಿಟ್ಟು. ಇಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಐ ಡೋಂಟ್ ನೋ ದ ಶೇಡ್, ಮರ್ತೋಗ್ಬಿಟ್ಟಿದೆ. ಇಟ್ಸ್ ಓಕೆ. Get that. Every Indian skin tone go, it will look very good actually. ನೆಕ್ಸ್ಟ್ ಬಂದು ಚಿಕ್ಕದಾಗಿ ಟಿಕ್ಕಿ ಇಟ್ಕೊಂಡ್ಬಿಡೋಣ, ವಿಚ್ ಕಂಪ್ಲೀಟ್ಸ್ ದ ಲುಕ್. Yes, it is perfect. Finally, I'm almost done. ಸ್ವಲ್ಪ hairs set ಮಾಡ್ಕೊಳ್ಳೋಣ. I don't know, I leave today. I will leave with my looking good ಅಲ್ಲ. One thing I forgot to put eyeliner and my eyelashes. I'm using Realme or hard black gel pen use ಮಾಡ್ತಾಯಿದ್ದೀನಿ, which it looks very good actually. Jet black color. ಫೆಸ್ಟಿವಲ್ ಸೀಸನ್ ಅಲ್ಲದೆ ಇನ್ನು ಯಾವಾಗ ಹಾಕ್ಕೊಳ್ಳೋಕ್ಕಾಗುತ್ತಪ್ಪ. ಯೂಶ್ವಲಿ ಐ ನಾಟ್ ಪ್ರಿಫರ್ ಟು ವೇರ್ ಐಲೈನರ್. ಐ ನಾಟ್ ಯೂಶ್ವಲಿ ವೇರ್ ಇಟ್, ಯೂಸ್ ಮಾಡಲ್ಲ. ಯಾಕಂದರೆ ಕಣ್ಣೆಲ್ಲ ಲೈಕ್ ತುಂಬ ಅಂಡರ್ ಐಸಲ್ಲಿ ಫುಲ್ ಡಾರ್ಕ್ ಸರ್ಕಲ್ಸ್ ಥರ ಆಗೋಗುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಯೂಸ್ ಇಟ್. ಏನು ಸ್ವಲ್ಪ ಯೂಸ್ ಮಾಡ್ತಿರೋಲ್ಲ, ಯೂಸ್ ಇಟ್ ಫಾರ್ ಅಪ್ಪರ್ ಲೈನರ್ ಆಲ್ಸೋ ಲಿಟಲ್ ಬಿಟ್. Next is Just Herbs the eyelashes, which gives natural look. ನನಗೆ ಆ್ಯಕ್ಚುಲಿ ರೆಡಿಯಾಗಿ ಮೂಡೇ ಇರಲಿಲ್ಲ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ ಆಯಿತು. ಅಡುಗೆ ಎಲ್ಲ ಮಾಡಿಬಿಟ್ಟು ಒಟ್ಟಿಗೆ ಬ್ರಂಚ್ ಕೂಡ ಮಾಡಿಬಿಟ್ವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ. ನಾನು ರೂಟ್ಸ್ವರೆಗೂ ಟಚ್ ಮಾಡಲ್ಲ, ಜಸ್ಟ್ ಐ ಆಮ್ ಗಿವಿಂಗ್ ಟಚ್ ಅಪ್ ಅಷ್ಟೇ, ಬರೀ ಮೇಲೆ. ಯು ಕ್ಯಾನ್ ಸಿ ಹೌ ಬ್ಯೂಟಿಫುಲ್ ಇಟ್ ಇಸ್ ಲುಕಿಂಗ್. ಏನಾಗುತ್ತೆ ಅಂದರೆ ನೀವು ರೂಟ್ಸಲ್ಲಿ ನೀವು ಐಲ್ಯಾಶಸ್ನ ಹಾಕಿದಾಗ ಒಬ್ಬೊಬ್ರಿಗೆ ಫುಲ್ ಇರಿಟೇಷನ್ ಆಗುತ್ತೆ. ದಟ್ ಹ್ಯಾಸ್ ಹ್ಯಾಪನ್ ವಿತ್ ಮೀ ಆಲ್ಸೋ.
ಅಂದರೆ ತುಂಬ ದೋಸ್ ಆರ್ ದ ವೆರಿ ಸೆನ್ಸಿಟಿವ್ ಏರಿಯಾಸ್ ಕೆಮಿಕಲ್ಸ್. ಐ ಅಗ್ರಿ. ಗೊತ್ತಿಲ್ಲ ಹೇಗೆ ಕಾಣಿಸ್ತದೆ ಅಂತ. ಪ್ಲೀಸ್ ನೆಗ್ಲೆಕ್ಟ್ ಮೈ ಐಲೈನರ್ಸ್. ಯಾವಾಗಲೂ ಹಾಗೆ ಆಗುತ್ತೆ, ಒಂದ್ಸಲಿನೂ ಕರೆಕ್ಟಾಗಿ ಬರಲ್ಲ. ತರಿದ್ರದ್ದು ಯಾಕೆ ಅಂತ ಗೊತ್ತಿಲ್ಲ. ಬ್ಯಾಂಗಲ್ಸ್ ಹಾಕೊಳ್ಳೋಣ, ಒಂದು ಕೈ ವಾಚ್ ಹಾಕೊಳ್ಳೋಣ, ಒಂದು ಕೈ ಬ್ಯಾಂಗಲ್ಸ್ ಹಾಕೊಳ್ಳೋಣ, ಚೈನ್ ಹಾಕೊಳ್ಳೋಣ, ಕಿವಿ ಹಾಕೊಳ್ಳೋಣ, ಆಮೇಲೆ ಫೈನಲ್ ಔಟ್ಫಿಟ್ ತೋರಿಸೋಣ. I'm wearing this choker today. Simple. It's actually looking good. Saku. On my hand I'm using this kada. And as usual, my Michael Kors watch I'm going to wear. ಇದೆಲ್ಲದಕ್ಕೂ ಸಕ್ಕತ್ತಾಗಿ ಕಾಣ್ತೈತೆ. ಇವನ್ ಲೈಕ್ sarees, trousers, so beautiful it is. Next one is jhumke wear mara. Don't know if it look good or not. I think it will be looking good actually. Don't know ಹೆಂಗೆ ಕಾಣಿಸ್ತು. ವಿಡಿಯೋದಾಗ ಮಾತ್ರ ಫುಲ್ಲಿ ಕಾಣಿಸ್ತೀನಿ. ಇದಿಷ್ಟ ಆಗಿತ್ತು ಇವತ್ತಿನ ಸಂಕ್ರಾಂತಿ ಗೆಟ್ ರೆಡಿ ವಿತ್ ವಿಡಿಯೋ. ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಈ ಹೊಸ ವರ್ಷಕ್ಕೆ ನಿಮ್ಮ ಬಾಳಲ್ಲಿ ಬೆಳಕು ತುಂಬಲಿ, ಖುಷಿ ಕೊಡೋ ವರ್ಷ ಆಗಿರಲಿ ಈ ವರ್ಷ ಅಂತ ಬಯಸ್ತಾ ನಾನು ವಿಡಿಯೋನ ಎಂಡ್ ಅಪ್ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಮೀ.